ನಮಸ್ಕಾರ ರೀ ಎಲ್ಲರಿಗೂ. ನಾನು ಇದೇ ಚಾನಲ್ ಒಳಗೆ ಇನ್ನೂ ಒಂದು ಸ್ಟೋರಿ ಹಾಕಾಕತ್ತೀನಿ ರೀ. ತಿಮ್ಮ ಮಾಡೋ ಎಡವಟ್ಟು ಅಂತಂದು ಇದ್ರೊಳಗೆ ತಿಮ್ಮ ಅದನಲ್ರಿ, ಭಾರಿ ಅಂದ್ರೆ ಭಾರಿ ಒಂಥರ ಹೆಂಗಂದ್ರೆ ಏನೋ ಒಂದು ದಿನ ಏನೋ ಒಂದು ಮಾಡ್ತಿರ್ತಾನೆ ರೀ. ಅವ್ರಿಗೆ ಸುಳ್ಳು ಹೇಳೋದು, ಏನೋ ಒಂದು ಕಿತಾಪತಿ ಮಾಡೇ ಮಾಡ್ತಿರ್ತಾನೆ ರೀ. ಹಾಗಾಗಿ ಊರಾಗ ಮಂದಿ ಹಿಡ್ಕೊಂಡು ಹೊಡಿತಿರ್ತಾರೆ ರೀ. ಆದ್ರೆ ಕಾಮಿಡಿ ಮಾತ್ರ ಭಾರಿ ಸೂಪರ್ ರೀ. ಪಂಚ್ ಡೈಲಾಗ್ ಹಂಗರಿ, ಕಾಮಿಡಿ ಹಂಗರಿ. ನೀವೇನು ನೋಡ್ತಿರಲ್ರಿ ಹೊಟ್ಟೆ ಹುಣ್ಣಾಗಂಗೆ ನಾಗ್ತೀರಿ ನೋಡ್ರಿ. ಇವತ್ತಿಂದ ಇದು ಹೊಸದಾಗಿ ಶುರು ಮಾಡಿ ನೋಡ್ರಿ. ನಿಮ್ಮ ಸಲುವಾಗಿ ನಿಮ್ಮೆಲ್ಲ ಚಿಂತೆ ಮರಲಿ, ಸಂತೋಷದಿಂದ ಕಾಲ ಕಳಲಿ, ನಕ್ಕೊಂಡು ತಡ್ಕೊಂತಿರ್ಲಿ. ನಮ್ಮ ಚಾನಲ್ ಹಿಂಗೆ ಸಪೋರ್ಟ್ ಮಾಡಲಿ ಅಂತೇಳಿ ನಿಮಗೋಸ್ಕರ ಕಷ್ಟಪಟ್ಟು ನಾನು ಇದೊಂದು ಮಾಡಾಕತ್ತೀನಿ ರೀ. ನಿಮ್ಮ ಪ್ರೋತ್ಸಾಹ ನಮಗೆ ಹಿಂಗೆ ಇರ್ಬೇಕ್ರಿ. ಅಂದಂಗೆ ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಾತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅಂದರೆ ನಾ ಹಾಕೋ ವಿಡಿಯೋ ನಿಮಗೆ ಕಂಟಿನ್ಯೂ ಆಗಿ ಬರುತ್ತೆ. ಆಮೇಲೆ ಕಾಮೆಂಟ್ ಮುಖಾಂತರ ನಮ್ಗೆ ಅಂತ ತಿಳಿಸ್ರಿ. ನೀವೇ ಕಮೆಂಟ್ ಮಾಡಂಗಿಲ್ಲಲ್ರಿ, ನಮ್ಗೆ ಹೆಂಗೆ ಗೊತ್ತಾಗ್ಬೇಕ್ರಿ ನಿಮ್ಗೆ ಇಷ್ಟ ಆಗೈತೋ ಇಲ್ಲೋ ಅಥವಾ ನಿಮ್ಗೆ ಖುಷಿ ಆಗೈತೋ ಹೆಂಗೆ ಏನು ನಮ್ಗೆ ಗೊತ್ತಾಗಂಗಿಲ್ಲ. ಹಾಗಾಗಿ ನಮ್ಗೆ ಮಾಡೋಕೆ ಅಷ್ಟೇನು ಇದಾರಲ್ಲ, ನೀವು ನಮ್ಮ ಕಮೆಂಟ್ ಮುಖಾಂತರ ನಂಗೆ ಹೇಳಿದ್ರೆ ನಂಗೆ ಖುಷಿ ಆಗುತ್ತೆ. ಆಮೇಲೆ ನಮ್ಗೆ ಲೈಕ್ ಮಾಡಿರಿ, ಶೇರ್ ಮತ್ತೆ ಯಾರು ನಮ್ಮ ಬಂಧು ಮಿತ್ರ ಅದಾರಲ್ರಿ ಅವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ಸದಾಕಾಲ ನಿಮ್ಮ ಈ ಪ್ರೋತ್ಸಾಹ ಹಿಂಗೆ ಇಲ್ರಿ. ಮಲ್ಲೇಶಿ, ಯಾಕೋ ಇಬ್ರು ಗಂಡ ಹೆಂಡತಿ ಆ ಹುಡುಗ ನಮಗೆ ದನಕ್ ಪಡ್ದಂಗ್ ಬಿಡಕತ್ತಿರಲ್ಲ? ವಿಜ್ಜಿ ಬುದ್ಧಿ ಎಲ್ಲಿಟ್ಟು ನೀನು? ಅಲ್ಲೇ ನಡ ರೋಡ್ನಾಗ ಹುಡುಗ ನಂಗೆ ಹೊಡ್ಕೊಂಡು ಹೊಂಟ್ರಲ್ಲ ಇಬ್ರು ಗಂಡ ಹೆಂಡತಿ. ಅಲ್ಲ ಖುಷಿನ ಏನು ಮಾಡ್ಬೇಕಂತ ಮಾಡಿರಿ? ಬರ್ರಿ ಯವ್ವ, ಬಿಡಿಸ್ಬರ್ರಿ ಯವ್ವ ನನ್ನ ಮೊಮ್ಮಗನ್ನ. ಏನು ದನಕ್ಕೆ ಹೊಡ್ದಂಗೆ ಬಿಡಕತ್ತವ ಯವ್ವ, ಎರಡು ಗಂಡ ಹೆಂಡತಿಗೆ ಹುಚ್ಚಿಗೆ ಚಿಡಿತಾನೆ ಯವ್ವ ಇವ ಎರಡಕ್ಕೂ. ಅಲ್ಲ ಅದು ಓದ್ಲಿಕ್ಕೆ ಬಿಡ ಯವ್ವ, ಏನಾಯ್ತು ಓದಿ ಬರ್ಲೆ ಬಿಡ್ದವ್ ನಿನ್ನ ಜೀವನದಾಗ ಏನು ಬದುಕಕ್ಕೆ ಆಗಂಗೆ ಇಲ್ಲನ ನೋಡ ಯವ್ವ. ಸಾಲಿಗೆ ಹೋಗೋಲ್ತಂತೇಳಿ ಇಬ್ರು ದನಕ್ಕೆ ಬಿಡ್ದಂಗೆ ಬಿಡತ್ತಾರೆ ಯವ್ವ. ಲಕ್ಷ್ಮಕ್ಕರ ಸುಮ್ನೆ ರೀ, ಗೌಡ್ರ ನೀವು ಸುಮ್ನೆ ಇದ್ಬಿಡ್ರಿ. ಅಲ್ರಿ ಒಂದ್ ಎದಿ ಸೇರಿ 3 ಅಕ್ಷರ ಇಲ್ಲ, ಈ ವಯಸ್ಸಿಗಿತ್ತಗ ಕಲಿಬಾರ್ದು ಚಟ ಕಲ್ತಾನ್ರಿ. ಅವನವನ ಹೋಗಿ ಅಲ್ಲಿ ಮೊನ್ನೆ ಹುಂಚಿಗಿಡ ತೋಟನ್ಯಾಗ ಹೋಗಿ ಸಿಗರೇಟ್ ಸಿದಾಕತ್ತ ನೋಡ್ರಿ, ಯಾವ್ದ ಕೊಟ್ಟಾಗ ಇಸ್ಕೊಂಡು. ಆಮೇಲೆ ಅವು ಇಸ್ಪಿಟಾಡತ್ತಿರ್ತಾರಲ್ರಿ, ಅಲ್ಲಿ ಹೋಗಿ ಕುತ್ಕೊಂಡು ತಾನು ಇಸ್ಪಿಟಾಡಕ್ ಹೋಗೋಣಂತಾನೆ. ಅಲ್ರಿ ಈ ವಯಸ್ಸಿನಾಗ ನೋಡ್ರಿ ಮಾಡೋದು, ಅದಕ್ಕೆ ಸಾಲಿಗೆ ದಬ್ಬ ಬರಾಕತ್ತೀನ್ರಿ ಅವನ್ನ. ಇಲ್ಲ ಯಪ್ಪ, ನಾನು ಇನ್ನೂ ಹೋಗಂಗಿಲ್ಲ, ನಾನು ಸಾಲಿಗೆ ಕಳಿಸ್ಬೇಡ. ನಾನು ಕಳಿಸ್ಬಿಡ್ದ ನಿನ್ನ ಮಾಡೋದಿಂತ ಮಾಡಿ ಮತ್ತೆ ನಡಿ ಮೊದಲು ದಬ್ಬಿ ಬರ್ತೀನಿ. ಮಾಸ್ತರ್ಗೆ ಹೇಳ್ತೇನೆ ಕೈ ಕಾಲ ಮುರಿ ಅಂತ ಹೇಳ್ತೇನೆ ನಡಿ. ಅಲ್ರಿ ಗೌಡ್ರ ಜಗ್ಗಿ ಆಸ್ತಿ ಐತ್ರಿ, ಒಬ್ಬ ಮಗ ಅದೇನ್ರಿ, ಏನ್ ಮಾಡ್ಬೇಕು ಹೇಳ್ರಿ? ಇವು ಮಾಡೋ ಎಡವಟ್ಟಿಗೆ ನನಗಂತೂ ಸಾಕಾಗ್ಬಿಟ್ಟೈತ್ರಿ. ಏನಾರ ಒಂದ್ ತರ್ಲಿ ಕೆಲಸ ಮಾಡ್ತೇನ್ರಿ. ಅಲ್ರಿ ಸಾಲಿಗೆ ಹೋಗೋಲ್ಲ, ಮೂಲಿಗೆ ಹೋಗೋಲ್ಲ, ಬರೀ ಏನಾರ ಒಂದ್ ದಿನ ಒಂದ್ ನ್ಯಾಯ ಪಂಚಾಯತಿ ತರ್ತೇನ್ರಿ. ನಾವು ನೋಡಿದ್ರೆ ಒಬ್ಬ ಮಗ ಅಂತೇಳಿ ಮನಿ ದೇವ್ರ ಹೆಸರಿಟ್ಟೇನ್ರಿ, ತಿಮ್ಮಪ್ಪ ಅಂತಂದು. ಅದಕ್ಕೆ ತಿಮ್ಮ ಅಂತ ಎಲ್ಲರೂ ಕರೀತಾರಿ. ಆದ್ರೆ ನೋಡ್ರಿ ದೇವ್ರ ಹೆಸರಿಟ್ಟು ಎಲ್ಲಾ ಇಟ್ರು ಐತಗ ಏನ್ ಮಾಡ್ಬೇಕು ಹೇಳ್ರಿ? ಎದಿ ಸೀರ್ 3 ಅಕ್ಷರ ಮಾಡುವಲ್ರಿ, ಹೋಗ್ವಲ್ರಿ, ಏನ್ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತ್ರಿ ಗೌಡ್ರ. ನಾನು ಯಾರು ಅಂತ ಹೇಳ್ರಿ? ಅಲ್ಲೇ ಮಲ್ಲೇಶಿ, ಈಗ ನೀ ಜುಲ್ಮಿಲಿಂದ ಸಾಲಿ ಕಳಿಸಿದೆ ಅಂದ್ರೂ ಅವ್ನು ನನ್ನ ಅಲ್ಲಿ ಕಲಿತಾನಂತ ಏನು ಗ್ಯಾರಂಟಿ? ಅಲ್ಲ ಈಗ ನೀವು ಹೊಡೆದು ಬಿದ್ರೂ ಉಪಯೋಗಿಲ್ಲಪ್ಪ. ಅದಕ್ಕೆ ಸುಮ್ಮನೆ ಸಾಲ್ವೆಲ್ಲ ಅಂತಾನ ಬಿಡಿಸಿ ರಂಟಿ ಹೊಡ್ಯಾಕಚ್ಚು, ಹೊಲ್ದಾಗರ ಕಲೀಲಿ ಬಾಳೆವನ್ನ. ಅಲ್ಲಿ ನೀವು ಇರೋ ತನಕ ಅಂತೂ ಹೆಂಗ ಒಂದು ತಂದೆ ತಾಯಿ ಎದಿರಿ ನೋಡ್ಕೊಂತೀರಿ ಒಬ್ಬ ಮಗ ಅಂತೇಳಿ. ನಾಳೆ ನೀವು ಇಲ್ಲದ ಕಾಲಕ್ಕೆ ಆತಗೆ ಬೇಕಲ್ಲ ಜವಾಬ್ದಾರಿ ಕಲಿಸ್ಬೇಕಲ್ಲ. ಆದ್ರೆ ಹೆಂಗೆ ಆತಗ ಮೊದಲ ಹೊಲಕ್ಕೆ ಕಳಿಸ್ರಿ, ಹೊಲ್ದಾಗ ಕೆಲಸ ಮಾಡಿಸ್ರಿ ಒಂಚೂರು. ಅಂದ್ರೆ ಒಂದು ಸ್ವಲ್ಪ ಬುದ್ಧಿ ಬರುತ್ತೆ. ಹೊಲದ್ದು ಬಾಳೆ ಹತ್ತಿದ್ರೆ ಒಟ್ಟು ಎಲ್ಲ ಜ್ಞಾನೋದಯ ಆಗುತ್ತೆ. ಹೌದೌದು ಮಲ್ಲೇಶಿ, ವಿಜ್ಜಿ ಹಂಗ ಮಾಡ್ರಲ್ಲೇ ಹೊಲಕ್ಕೆ ತಬ್ಬಿಡ್ರಿ. ಹೊಲಕ್ಕೆ ಹೋದ್ರೆ ಈಗ ನೋಡು ಏಸ್ ಹುಡ್ರು ಹೋಗಂಗಿಲ್ಲ ಹೊಲಕ್ಕೆ. ಎಮ್ಮೆ ಕಾಯಕ್ಕೆ ಹೋಕ್ಕವು, ರಂಟಿ ಹೊಡ್ಯಾಕ್ ಹೋಕ್ಕವು, ಕುಂಟಿ ಹೊಡ್ಯಾಕ್ ಹೋಕ್ಕವು, ಕಾಳು ಕಡಿ ಬಿತ್ತಾಕ್ ಹೋಕ್ಕವು, ಹೊಲ್ದಂದ್ರೆ ನೀರು ಹಸಕ್ ಹೋಕ್ಕವು, ಎಷ್ಟೆಲ್ಲ ಹೊರೆ ಮಾಡ್ತಾವು. ನಿನ್ನ ಮಗನ ಸುಮ್ಮನೆ ಅಂತ ಬದಕ ಅದನ್ನಾರ ಕಲ್ತ್ರ ಒಟ್ಟು ಬಾಳ್ವಸ್ತ ಅಕ್ಕನ. ಹೌದೌದು ಹಂಗ ಮಾಡ್ಬೇಕಾಗೈತಿ. ತಿಮ್ಮ ಆತ್ ತಗೋಲಿ, ನೀ ಸಾಲ್ ಒಳ್ಳೆ ಹೋದಿಲ್ಲ ಬೇಡ. ನಾಳೆನ ನಾನು ಕೊಟ್ಟಾಗ ರಂಟಿ ಹೊಡ್ಯಾಕ್ ಬಾಲಿ. ನೀನು ಇಲ್ಲೋಡ ನಿನ್ನ ಮಾಡ್ತೀನಿ ಬಾ ನಿನ್ನ. ರಂಟಿ ಹೊಡ್ಯದ ಯವ್ವ ಆ ನಡ ಬಿಸಿಲಿರುತ್ತೆ, ಹೊಲ್ದಾಗ ಕತ್ತಿ ಚಕ್ರಿ ಮಾಡ್ದಂಗೆ ಮಾಡ್ಬೇಕಾಗತ್ತೆ. ನಾನು ನೋಡ್ರಿ ರಂಟಿ ಹೊಡ್ಯದಲ್ಲ ಏನೂ ಗೊತ್ತಿಲ್ಲ ಯವ್ವ. ಹೊಲ್ದಾಗ ಹೋಗಿ ನನ್ನ ದಪ್ತರಿನ ಹೊಲ್ದಾಗ ನನ್ನ ಹಾಕಿ ಹರಗ್ತಾರ ನನ್ನ. ಇಲ್ಲ ಹಿಂಗಾದ್ರೆ ಏನಾರು ಮಾಡ್ತಾರ, ಹೆಂಗ್ ಮಾಡ್ಲಿ? ನಡ್ಲಿ ಕರ್ಕೊಂಡು ನಡಿ, ಮನಿ ನಡಿ ಬಿಡು. ನಾಳಿಂದ ಹೊಲಕ್ಕೆ ರಂಟಿ ಹೊಡ್ಯ ಕರ್ಕೊಂಡು ಬಾಳೆವ್ ಕಲಸು. ಇಲ್ಲಿಂದ ಬಾಳೆವ್ ಕಲ್ತ್ರ ನಾಳೆ ಬಾಳ್ವಿಸ್ತಾಕನ. ಇಲ್ಲ ಅಂದ್ರೆ ಹುಡ್ರ ಜೊತೆ ಸೇರ್ಕೊಂಡು ನೋಡು ಹೆಂಗ ಹಾಕತ್ತಾನ. ಮೊದಲ ಆತಗ ನೆಟ್ಟಿಗೆ ಬುದ್ಧಿ ಕಲ್ಸು. ಸಾಲ್ ಬೇಡ ಅಂದ್ರೆ ಅಷ್ಟು ಹೊತ್ತು ಬಾಳೆವ್ದು ಕಲ್ಸು. ಬರ್ಲೆ ಮನಿ ಬಾ. ಲೇ ತಿಮ್ಮ ಇಲ್ಲೇ ಮಕ್ಕ, ಇಲ್ಲೇ ಬಿದ್ದಿರ. ವಿಜ್ಜಿ ಅದಕ್ಕೆ ಹಾಸಿ ದಿಂಬು ಏನೂ ಕೊಡ್ಬಾರ್ಲಿ, ನಲ್ ಮಗನ ಬಿದ್ದುಕೊಳ್ಳಿ ಅರುವ ಅಲ್ಲ ಅವಂಗ. ನಾನು ನಲ್ ಮಕ್ಕೊಳಂಗಿತ್ತಂದ್ರೆ ಇಲ್ಲಿ ಮನೆಗೆ ಯಾಕೆ ಮಕ್ಕೊಳ್ಳಿ? ನಾನು ಅಲ್ಲಿ ಹೋಗಿ ಗುಡಿ ಕಟ್ಟಿ ಮ್ಯಾಗ ಮಕ್ಕೋತೀನಿ ನೋವು. ಅವನವನ ನನ್ನ ಕನಸ್ನಾಗ ಸತ್ಯಕ್ಕೂ ಬರೇ ರಂಟಿನ ಬರತೈತಿ. ಎದಿ ಮ್ಯಾಗ ರಂಟಿನ ಹಾಕಿ ಇಟ್ಟಂಗೆ ಹಾಕತೈತಿ. ನಾಳೆ ಮುಂಜಾನೆ ನಮ್ಮ ಅಪ್ಪ ನನ್ನ ರಂಟಿ ಹೊಡೆ ಕರ್ಕೊಂಡು ಹೋಗ್ತಾನ. ಏನು ಮಾಡ್ಲಪ್ಪ ದೇವ್ರೇ? ಹೊಗ್ಗ ಅವನವನ ಹಂಗೆ ಹಿಂಗೆ ಹೊಳೆದ್ರಾಗ ಬೆಳಕ ಹರ್ಬಿಟ್ಟೈತೆ. ನಡಿ ಏನು ಮಾಡ್ಲಿ ಈಗ? ಮನೆಗೆ ಹೋಗ್ಬೇಕು, ಹೊಟ್ಟೆ ಹಸ್ತತೆ. ರಂಟಿ ಹೊಡಕ್ಕೆ ಹೋಗಲಿಲ್ಲ ಅಂದ್ರೆ ಕೂಳ್ ಹಾಕಲ್ಲ ಅಂದಾರ ನಮ್ಮ ಮನ್ಯಾಗ ನೋಡಿದ್ರೆ. ಸ್ವಲ್ಪತ್ತು ಇಲ್ಲೇ ಎಲ್ಲಾರು ಒಂಚೂರು ಕುಂದಿರ್ತೀನಿ ತಡಿ. ಯಪ್ಪ ಇಲ್ಲೇ ಒಟ್ಟು ತಣ್ಣಗೈತಿ, ಕುಂದಿರ್ತೀನಿ. ಖುಷಪ್ಪ ದೇವ್ರಿ. ಅಯ್ಯ ಅಲ್ಲ ತಮ್ಮ, ಯಾರ ತಮ್ಮ ನೀನು ನಮ್ಮ ಕಟ್ಟಿ ಮೇಲೆ ಬ್ಯಾಗ್ ಬಂದು ಕುಂತಿ? ಬೇ ಅಕ್ಕ, ನಾನು ಈ ಮಲ್ಲೇಶಿ ವಿಜ್ಜಿ ನರ್ಮಗಲ್ಲನ ಗೊತ್ತಾಗ್ಲಿಲ್ಲನ?
ನೀ ಗಡಮ್ನಾಗ ಇರ್ತೀಯಲ್ಲ ನಿನಗೆ ಗೊತ್ತಿರಕ್ಕಿಲ್ಲ ಮರ್ತಿದ್ದಂಗೆ ಅದೀದಿ ಏನಿಲ್ಲ ಜೋರು ತಣ್ಣಗಿತ್ತಲ್ಲ ಕುಂತೆ ನಮ್ಮಪ್ಪ ನನ್ನ ರಂಟಿ ಹೊಡ್ಯಾಕ ಹೊಲಕ್ಕೆ ಕರ್ಕೊಂಡು ಹೋಗ್ತೀನಂದನ ಅದಕ್ಕೆ ತಪ್ಪಿಸ್ಕೊಂಡು ಇಲ್ಲಿ ಬಂದು ಕುಂತೀನಿ ಆತ ಹೊಲಕ್ಕೆ ಹೋಗ್ಲಿ ಆತ ಹೊಲಕ್ಕೆ ಹೋದ್ಮೇಲೆ ಮನೆಗೆ ಹೋಗ್ತೀನಿ ಸ್ವಲ್ಪ ಇಲ್ಲೇ ಕುಂದಿರ್ತೀನಿ ಬೇ ನಿನ್ನ ಭಾಡ್ಯ ತಂದೆ ಕೆಲಸ ತಪ್ಪಿಸ್ಕೊಳಕ್ಕೆ ಎಷ್ಟು ಮೈಗಾತನ ಮಾಡ್ತಿಲ್ಲ ಹೋಗಕ್ಕೇನ್ ಡ್ಯಾಡಿ ಮಾಡ್ಬೇಕಪ್ಪ ಭಾಳ ಕಲಿಬೇಕು. ಯಾಕೆ ಕಲಿತೀನಿ ಬಿಡ ಇನ್ನೂ ಐತೆ ಜಗ್ಗಿ ಐತಿ ವಯಸ್ಸು ಕಲಿತೀನಿ ನೀನು ಬಿಡು. ಅಯ್ಯ ನಿಲವ ಯಾವಾಗ ಬಂದಿ ಯವ್ವ? ಅಯ್ಯ ಹನುಮವಕ್ಕನ ಇಲ್ಲ ಯವ್ವ ಒಂದು ವಾರ ಆಯ್ತು ಹನುಮವಕ್ಕನ ಬಂದು. ಹೌದನ ಕಂಡೇ ಇಲ್ಲಲ್ಲ ಇಲ್ಲೇ ನೋಡ್ನಿ ಎಷ್ಟಾಗಿ ಈಗ? ಯಾಕ ಈಗ ದಿನದಾಗ ಅಲ್ಲೇ 9 ತಿಂಗಳು ಮುಗ್ಯಾಕೆ ಬಂದವು. ಇವತ್ತು ನಾಳೆ ಅನ್ನಂಗೆ ಐತಿ. ನಿನ್ನೆ ಸೂಲ್ಗಿತ್ತಿನೂ ಬಂದು ನೋಡ್ಕೊಂಡು ಹೋಗ್ಯಾಳ. ಇನ್ನೇನು 24 ಡೆಲಿವರಿ ಆಗ್ಬೋದು ಅಂತ ಹೇಳ್ಯಾಳ. ಅಯ್ಯ ಚಲೋ ಆತ್ ಬಿಡ ಯವ್ವ. 24 ಅಂದ್ರೆ ಬಡ ಒಂದು ಗಂಡು ಖುಷಿ ನಡೆಯವ್ವ. ಚಲೋ ಆತು. ನಾ ಹೊಕ್ಕಿನ ತಡಿ ತಂಗಿ ಹೊಲ್ದಾಗ ಕೆಲಸ ಐತೆ ಬರ ಮುಂದೆ ನಿಮ್ಮವ್ನ ಮಾತಾಡ್ತೆ ಅಂತ ಹೇಳ್ಬಿಡು ನಿಮ್ಮವ್ಗ. ಹ್ಞೂ ಬೇಕ ಯಾಕ ನಿಮ್ದು ಯಾವ ಊರು? ನಮ್ದನ್ಲ ಸಿಗ್ಲಿ ನೋಡು ಗಂಡನ ಮನೆ ಸಿಗ್ಲಿ. ಹೌದನ ಯಾರ ಮನೆ ಅಂತಾರ ಯಾಕ? ಮಲ್ಲನ್ಗೌಡ್ರಲ್ಲ ಸಿಗ್ಲಾಗ ಮಲ್ಲನ್ಗೌಡ್ರ ಅಂದ್ರೆ ಇಡೀ ಊರಿಗೆ ಶ್ರೀಮಂತರವ್ರು. ಅಲ್ಲಿ ಊರಾಗ ಹೋಗಿ ಯಾರನ್ನಾರ ಕೇಳಿದ್ರೆ ಮಲ್ಲನ್ಗೌಡ್ರ ಮನೆ ಎಲ್ಲೈತಂದ್ರೆ ಹೇಳ್ತಾರ. ಅಷ್ಟು ಶ್ರೀಮಂತರ ಗಂಡ ಮನೆ ಗೊತ್ತನ? ಹೌದನ ಚಲೋ ಆತ್ ಬಿಡಾಕ. ನಡಿಯಪ್ಪ ಭಾಳ ತತ್ತು ಕುಂತು ನಡ ನೋಸತ್ತೈತೆ ಹೋಗಿ ಒಂಚೂರು ಅಡ್ಡಾಕ್ತೇನೆ. ಹ್ಞೂ ಹೋಗಕ್ಕೆ ಹೋಗ್. ಹಾ ಸಿಗ್ಲಿನಾ? ಮಾಡ್ತೀನಿ ತಡಿ ಸಿಗ್ಲಿಗೆ ಹೋಗ್ತೀನಿ ತಡಿ. ಅವರ ರೀ ಅವರ ಯಾರ ತಮ್ಮ ನೀನು? ಯಾರು ಈ ಊರತ್ ಇದ್ದಂಗೆ ಅಲ್ಲ ನೀನು? ಯಾವ್ದ ಹೊಸ ಮಕ್ಕ ನೋಡಾತೀನಿ. ಯಾರು ನೀನು? ಯಾವ ಊರತ್ತ ಇಲ್ಲಾಕ್ ಬಂದಿ? ನಾನು ರೀ ಅವರ ನಿಮ್ಮ ಸೊಸಿ ಹಡದಿಲ್ರಿ ಗಂಡು ಹಡಾಡ್ರಿ ಅದನ್ನ ಹೇಳಕ್ಕೆ ಬಂದೀನಿ ನೋಡ್ರಿ. ನಾನು ಈ ಕಡೆ ಹಾಸಿ ಮಾಗಡಿ ಹೊಂಟಿದ್ರೆ ಲಕ್ಷ್ಮೇಶ್ವರ ಮೇಲೆ ಹಾಸಿ ಅವಾಗ ಅವರು ಹೆಂಗೋ ಲಕ್ಷ್ಮೇಶ್ವರಕ್ಕೆ ಮ್ಯಾಗ ಹಾಸಿ ಹೋಗಿಲ್ಲಪ್ಪ ಮಾಗಡಿಗೆ ತಮ್ಮ ಒಂಚೂರು ನಮ್ಮ ಬೀಗರಿಗೆ ಸುದ್ದಿ ತಿಳಿಸಪ್ಪ ಗಂಡು ಹಡದಾಳ ಸೊಸಿ ಅಂತ ಹೇಳಿದ್ರೆ ಅದಕ್ಕೆ ಹೇಳಿ ಹೋಗಕ್ಕೆ ಬಂದೀನಿ ರೀ. ಹಂಗಿದ್ರೆ ನಾನು ಹೊಕ್ಕಿನ ತಗೋರಿ ನಮ್ಮ ಮಾಗಡಿಗೆ ಹೋಗ್ಬೇಕ್ರಿ ಹೊಕ್ಕಿನಿ ರೀ. ಅಯ್ಯ ತಮ್ಮ ಅಲ್ಲ ಎಂಥ ಚಲೋ ಸುದ್ದಿ ತಂದಿದ್ದಿ. ಗಂಡು ಮೊಮ್ಮಗಾಗೆ ನಾನು ಸುದ್ದಿ ತಂದಿದ್ದಿ ಹಂಗೆ ಹೋಗ್ಕೇನ ತಮ್ಮ? ಬಾ ಊಟ ಮಾಡ್ಬಾರ ಯಪ್ಪ. ಹಂಗೆ ಕಳ್ಸಿದ್ರ ನಮ್ಗೆ ಚಲೋ ಅಲ್ಲಪ್ಪ. ಒಳ್ಳೆ ಸುದ್ದಿ ತಂದತ್ತಗ ಬಾಯಿ ಸಿಹಿ ಮಾಡ್ಬೇಕು. ಊಟ ಮಾಡ್ಬಾ. ಇರ್ಲಿ ಬಿಡ್ರಿ ಯಾಕೆ ಅದೆಲ್ಲ ಸುಮ್ಮನೆ. ಇಲ್ಲಿ ಬಾರಯಪ್ಪ ನಿನಗೆ ಕೈಗೊಂದು ಬೆಳ್ಳಿ ಕಡೆಗೆ ಹಾಕಿ ಅರವಿ ಕೊಟ್ಟು ಊಟ ಮಾಡಿಸಿ ಕಳಿಸ್ತೀನಿ. ಮೊದ್ಲು ಸಿಹಿ ಸುದ್ದಿ ತಂದು ಹೇಳ್ದತ್ ನೀನು ಹಂಗೆ ಕಳ್ಸಕ್ಕಾಗತ್ತೇನೆ? ಬಾ ತಮ್ಮ. ಮಲಯ ಒಂಚೂರು ಹಂಗೆ ಬಡ ಎತ್ತಿನ ಗಾಡಿ ಸಜ್ಜು ಮಾಡಪ್ಪ. ನನ್ನ ಸೊಸಿ ಗಂಡು ಹಿಡ್ದಳಂತ ಒಂಚೂರು ಹಂಗೆ ಊರಿಗೆ ಹೋಗಂದ ಬರ್ರ ಅಂತಂದು ಸಜ್ಜು ಮಾಡು. ಬಾ ತಮ್ಮ. ಹಾ ಬೆಳ್ಳಿ ಕಡಗ ಅರಿವಿ ಊಟ ಸಿಕ್ಕಂದ ಚಾನ್ಸ್ ನನಗೆ ಗೊತ್ತಿತ್ತು ಏನಾರ ಒಂದು ಸಿಗುತ್ತಂತಂದು ಮಾಡ್ತೀನಿ. ಮಸ್ತ್ ಬರ್ಬಿತ್ ಹಾಕ್ಕೊಂಡು ಆಹಾ. ಸ್ವಲ್ಪ ಸಮಯದ ನಂತರ ನಂಗೆ ಭಾಳ ಖುಷಿ ಆಯ್ತ್ರಿ. ಹೊಟ್ಟೆ ತುಂಬ ಊಟ ಮಾಡಿದ್ರಿ. ಮಾವಿನಣ್ಣು ಸೀಕರ್ಣಿ ಏನು ಹೇಳ್ರಿ ಹೋಳ್ಗಿ ಸಾರು ಬದ್ನಿಕಾಯಿ ಪಲ್ಯ ಚಪಾತಿ ಹಬ್ಬದ ಅಡಿಗೆ ಭಾರಿ ಮಾಡಿದ್ರಿ ಬಿಡ್ರಿ. ಬರ್ತೀನಿ ರೀ ಹೊತ್ತಾತ್ ನಂಗೆ. ಅಯ್ಯ ತಮ್ಮ ಹಂಗೆ ಹೆಂಗೆ ಹೋಗ್ಬಿಡ್ತೇನೆ ಯಪ್ಪ ನೀನು? ಅಲ್ಲ ಇಂಥ ಒಂದು ಸಿಹಿ ಸುದ್ದಿ ತಂದಿದ್ದಿ ಗಂಡು ಮೊಮ್ಮಗಾಗ್ಯಾನಂತ ಹೇಳಿದಿ. ನಿನ್ನ ಬಾಯಿ ಒಂದು ಸಿಹಿ ಮಾಡಿಬಿಟ್ರಾತೇನೆ. ತಗೋ ಕೈಗೆ ಬೆಳ್ಳಿ ಕಡಗ ಹಾಕು ಹೊಸ ಅರಿವಿ ಹಾಕು. ಇದು ಈಗ ಅಂಗಡಿ ತೆಗಿತಪ್ಪ ಹೋಗಿ ತೊಗೊಂಬಂದೆ. ಅಂಗಿ ನೋಡು ನಿಂಗೆ ಆಗತ್ತೆ ಇಲ್ಲ ನೋಡಿ ಬೀಸೈತೆ ಇಲ್ಲ ನೋಡಿ ನಿಂಗೆ ಇಷ್ಟ ಆಗತ್ತಾ ಇಲ್ಲ. ತಗೋರಪ್ಪ ಅಂಗಿ ತಗೋ ಬೆಳ್ಳಿ ಕಡಗ ತಗೋ. ಅಯ್ಯ ಅಮ್ಮಾರ ಅಲ್ರಿ ಇವೆಲ್ಲ ಯಾಕೆ ಬೇಕಿತ್ತು? ಬ್ಯಾಡ್ರಿಪ್ಪ ನಾನೇನು ನಿಮ್ಗೆ ಇವೆಲ್ಲ ಕೊಡಿಸಂತ ಬಂದೀನಿ. ಏನೋ ಹೊಂಟಿದ್ದೀನಿ ದಾರ್ಯಾಗ ಸುದ್ದಿ ಮುಟ್ಸು ಅಂತ ಹೇಳಿದ್ರು ಬಂದೀನಿ. ಬ್ಯಾಡ್ರಿಪ್ಪ. ನೀ ಹೇಳಕರ್ತೇವೆ ನೀ ಬಂದಿಯಪ್ಪ. ಆದರೆ ನಾವು ನಮ್ಮ ಮನೆಗೆ ಒಬ್ಬ ವಂಶೋದ್ಧಾರಕ ಬಂದಾನ ನಮಗೆ ಖುಷಿ ಇರಲ್ಲನ? ನಾವು ಈಗ ನಿನಗೆ ಇನ್ನೂ ಇದು ಕೊಟ್ಟದ್ದು ಕಮ್ಮಿ. ಬಂಗಾರ ಕಡೆಗೆ ಹಾಕ್ಬೇಕಿತ್ತು. ಏನು ಅರ್ಜೆಂಟಿಗೆ ನೀನು ನೋಡ್ರೆ ಅವಸರ ಮೇಲೆ ಬಂದಿಯಪ್ಪ. ತಗೋ ಬೆಳ್ಳಿ ಕಡೆಗೆ ಹಾಕ್ಕೊಂಡು ಖುಷಿ ಪಡಪ್ಪ. ನೀನು ಖುಷಿ ಪಟ್ರೆ ಸಾಕು ನಮ್ಗೆ ನಮ್ಮ ಅಮ್ಮಗ ಎಲ್ಲ ಒಂದು ಒಳ್ಳೇದಾಗತ್ತೆ. ಸುದ್ದಿ ತಂದತ್ತಾಗ ನಮ್ಮ ಮನ್ಯಾಗ ಹಂಗೆ ನಾವು ನಮ್ಮನೆ ಹೆಂಗೆ ಗೊತ್ತೇನಪ್ಪ ರಾಜವಂಶದವ್ರು ಇದ್ದಂಗೆ ನಮ್ಮ ವಂಶದ ಮನಿತನ ಯಾರು ಇಂತ ಏನಾರು ಖುಷಿ ಸುದ್ದಿ ಇದ್ರೆ ಹಿಂದಿನ ಕಾಲದಾಗ ಕೈಯಾಗಿನೂ ಪೈಯಾಗಿನೂ ಬಂಗಾರ ಸಾಮಾನು ಬಿಚ್ಕೊಡ್ತಿದ್ರು. ಈಗ ಅವಾಗಿನಷ್ಟು ಇಲ್ಲಲ್ಲಪ್ಪ. ಅದಕ್ಕೆ ಈಗ ಬೆಳ್ಳಿ ಕೊಡ್ತೀವಿ. ಹಂಗೆ ಬರೀಕೆಲ್ಲ ಕಳ್ಸಮಂತೇನು ಅಲ್ಲಪ್ಪ ನಮ್ದು. ತಗೋ ಬೆಳ್ಳಿ ಕಡೆಗೆ ತಗೋ ಅರಬಿ ತಗೋ. ಅಯ್ಯ ಅಮ್ಮಾರ ಭಾಳ ವಜ್ಜಾ ಮಾಡಿದ್ರಿ. ಇವೆಲ್ಲ ಯಾವ ಬ್ಯಾಕಡೆ ನಮ್ಗೇನು ಬೇಕಾಗಿದ್ದಿಲ್ರಿ. ನೀವು ವಜ್ಜಾ ಮಾಡಿಬಿಟ್ರಿ ಅಮ್ಮಾರ. ಹಂಗನ್ ಮಾಡಪ್ಪ ತಮ್ಮ. ಇಷ್ಟು ಖುಷಿ ಪಡಿಸಕ್ಕೆ ನಮ್ಗೆ ಇನ್ನೂ ಶಕ್ತಿ ಇದ್ದಿದ್ರೆ ಇನ್ನೂ ಬಂಗಾರದ ಹಾಕ್ಬೇಕನ್ನೋದು ಭಾಳ ಆಸೆ ಇತ್ತು. ಏನು ಮಾಡಲಿ ಇಲ್ಲಿ ತಗೋ ಅದನ್ನ ದೊಡ್ಡದು ಮಾಡ್ಕೊಂಡು ಆಯ್ತು ತಗೋರಪ್ಪ. ಬಂದಾಗೊಮ್ಮೆ ಬಂದು ಹೋಗಿ ಈ ಕಡೆ. ಹಾಂ ಆತ್ರಿ ಅಮ್ಮಾರ ಆಯ್ತು ಹಂಗೆ ಮಾಡ್ತೀನಿ ರೀ. ಆಹಾ ಬೆಳ್ಳಿ ಕಡೆಗ ಅಂಗಿ ನೋಡು ಅದ್ರ ಆಂಟಿ ಹೊಡ್ಕೊಂಡು ಕುಂಟಿ ಹೊಡ್ಕೊಂತ ನಿಂತಿದ್ರೆ ಸಿಕ್ತಿತ್ತ ನನಗೆ. ನನಗೆಲ್ಲರೂ ಬೆಳ್ಳಿ ಕಡೆಗ ಸಿಕ್ಕೈತಿ. ನಡಿ ಬಡ ನಡ್ಲಲ್ಲ ಬಡ ನಡಿಯಪ್ಪ. ಯಾವಾಗ ಹೋದ್ ನನ್ನ ಮೊಮ್ಮಗನ ಮಗ ನೋಡೋಣ ನಂಗೆ ಆಗೈತಿ. ಅಲ್ಲ ನಮ್ಮ ವಂಶ ಪರಂಪರೆ ಬಂದಿರೋದು ಬಂಗಾರ ಸರ ಬೆಳ್ಳಿ ಕೈಕಟ್ಟು ಕಾಲ ಗೆಜ್ಜಿ ನಡೆದಾಗ ಬೆಳ್ಳಿ ಉಡುಗಾರ ಗುಣಗರಿಗೆ ಎಲ್ಲ ತೊಗೊಂಡಿಲ್ಲ. ಎಲ್ಲ ಹಾಕಿ ಮಕ ನೋಡ್ತ ನನ್ನ ಮೊಮ್ಮಗಂದು. ಹಂಗೆ ಬಾಣತಿ ಹಚ್ಚು ಕೊಬ್ಬರಿ ಬೆಲ್ಲ ಎಲ್ಲ ತೊಗೊಂಡಿನಿ ಯಪ್ಪ. ಯಾವಾಗೂ ನನ್ನ ಮೊಮ್ಮಗನ ಮಕ ನಂಗೆ ಐತ್ಲ. ಬಡ ನೆಲ್ಲ ಐಟತ್ ಮಾಡ್ತಿದ್ದಿ. ಹಾಂ ಆಯ್ತು ರೀ ಅವರ. ಹ್ಞೂ ರೀ ಇಲ್ಲಿ ಸ್ವಲ್ಪ ತೆಗ್ಗದಮ್ಮಿ ಅದಾವ್ರೆ ಒಂಚೂರು ತಡ್ರಿ. ಅಲ್ಲಿ ಮುಂದೆ ತೋದ್ಮ್ಯಾಗ ಇನ್ನೂ ಜೋರು ಹೊಡಿತೀನಿ ತಡ್ರಿ. ನಡಿ.
ಬರಾಗಿಲ್ಲ ನೋಡ ಯವ್ವ ಈ ಸುದ್ದಿ ತಿಳ್ಸಾಕ ಇದ ಹೊತ್ತಾಗ ಊರಿಗೆ ಹೋಗ್ಬೇಕಾ ಬೇಡ ಬರ್ರಿ ಬರ್ರಿ ಹೇಳಿನಲ್ಲ ಬಂದ್ರಿ ಬಾ ಅಂತಂದು ಹೇಳಿನಿ ಬರ್ತಾನೆ ತಡಿ ಅದಗೂ ಜೀವನ ಇಲ್ಲಂಗಿಲ್ಲ ಓಡೇ ಬರ್ತಾನೆ ಅಯ್ಯ ಅಂದಂಗ ಅಲ್ಲಿ ಕುಂತಿರೋರ ಕಟ್ಟಿ ಮೇಲೆ ಯಾರದು ಅಲ್ಲ ನನ್ನ ಸೊಸೆ ನಿಲವಲ್ಲ ಆಕೆ ಅಲ್ಲ ಹಡದು ಬಾಳ್ತಿ ಇನ್ನ ಈಗ ಹಡದಾಳ ಅಂತ ಸುದ್ದಿ ಬಂದೈತಿ ಅಲ್ಲ ಮುಂಜಿನ ಹಡದ್ರ ಇಟ್ಟತ್ತಿಗೆಲ್ಲ ಹೊರಗೆ ಕುಂದಿರ್ತಾರ ಇವ್ರ ಮನ್ಯಾಗ ಅಲ್ಲ ಬಾಳ್ತಿನ ಹೊರಗೆ ಗಾಳಿ ಬಿಟ್ಟಾರ ಇವರು ಕಿವಿ ಕಟ್ಟಿಲ್ಲ ಏನಿಲ್ಲ ಅಲ್ಲ ಹಿಂಗೆ ಕುಂತಾಳ ಅಲ್ಲ ಮುಂದೆ ಹೊಟ್ಟೆ ಕಣ್ಣಂಗೆ ಕಾಣತ್ತಲ್ಲ ನಿಲವ ಐ ಅತ್ತೀರ ಯಾವ ಬಂದ್ರಿ ಬರ್ರಿ ಬರ್ರಿ ನಾನು ನೋಡ್ಲಿಲ್ಲ ನೋಡ್ರಿ ಅತ್ತೀರ ಒಳ ಬರ್ರಿ ಕೈಕಾಲು ಮುಖ ತಗೋ ಅಯ್ಯ ಅಯ್ಯ ನಿನಗೇನು ಕೆಡಿ ಬಂದ್ಬಿಟ್ಟೆ ನೀನು ದಾಳಿ ಹೊಡ್ಕೊಂಡು ಹೋಗ್ಲಿ ಅಲ್ಲ ನೀನು ನೋಡ್ರಿ ನಾ ಹಡದೇ ಇಲ್ಲ ಏನಿಲ್ಲ ಆ ತೆವತನ ಕೊಟ್ಟಾಗ ಹಡದಾತಿ ಗಂಡು ಮಗು ಆಗೈತಿ ಅಂತಂದೆಲ್ಲ ಹೇಳ್ಕಳಿಸಿದ್ರಲ್ಲ ನಿಮ್ಮ ಪಿಡುಗ ಹತ್ಕೊಂಡು ಹೋಗ್ಲಿ ನಿಮಗೆ ಅಲ್ಲಿಂದ ನಾನು ಸತ್ನೆ ಬದುಕಿನಿ ಅಂತಂದು ನನ್ನ ಮೊಮ್ಮಗನ ಮಕ ನೋಡ್ಬೇಕಂತ ಓಡಿ ಬಂದಲ್ಲ ಗಂಡು ಮೊಮ್ಮಗಾಗೈತೆ ಅಂತಂದು ಹೇಳಿದ್ರು ನೀನು ನೋಡ್ರಿ ನಾ ಹಡದೇ ಇಲ್ಲ ದಿ ಅಂತ ಕಟ್ಟಿ ಮೇಲೆ ಬಂದು ಕುಂತಿದ್ದಿ ನೀನು ದಾಳಿ ಹೊಡ್ಕೊಂಡ್ಲಿ ಏನು ನಿಮ್ದು ಅಕ್ಕಿ ಕತ್ತ ಏನ್ ಹೇಳಕತ್ತೀರಿ ನೀವು ನಾವ್ ಯಾವಾಗ ಹೇಳ್ಕಳಿಸಿವ್ರಿ ನಿಮಗ ಅಲ್ಲ ಹಡದ್ರ ಹಡದತ್ತ ಅಂತ ಹೇಳ್ಕಳಿಸ್ತೀವಿ ಸುಳ್ಳು ಪಳ್ಳ ಹೇಳೋಂಥದ್ದು ಅವಶ್ಯಕತೆ ಏನೈತೆ ಅಲ್ಲ ಯಾವಾಗ ಹೇಳ್ಕಳಿಸಿವ್ ನಿಮಗ ಯಾರು ಬಂದು ಹೇಳಿದ್ರು ನಿಮಗ ಅಲ್ರಿ ಹೊಟ್ಟೆಗಿದ್ದು ನಾವು ಹೊರಗಿಟ್ಟು ಅದು ಮುಚ್ಚಿಡಕ್ಕಾಗತ್ತನ್ರಿ ಈಗ ವಾಪಸ್ ಹೊಟ್ಟೆಗೆ ಇಟ್ಕೊಳಕಾಗತ್ತ ಅಲ್ಲ ಹಿಂಗೆ ಹೇಳಿದವ್ರು ಯಾರು ನಿಮಗ ನೀವ ಕಳಿಸಿದ್ರಂತಲ್ಲ ಯಾರ ತಿಮ್ಮಂತ ನೋಡು ಬಂದು ಏನ್ ಹಿಂಗ ಗಂಡು ಮಗು ಆಗೈತಿ ಅಂತ ಹೇಳ್ದ ನಾನು ಖುಷಿಗೆ ಒಂದು ಬೆಳ್ಳಿ ಕಡಗ ಅಂಗಿ ಕೊಡಿಸ್ ಕಳಿಸಿದ್ ನಾವು ಉಣಿಸಿ ಪಣಿಸಿ ಎಲ್ಲ ಉಪಚಾರ ಮಾಡಿ ಹಂಗ ಮತ್ತೆ ಬಡ ಬಡ ಗಾಡಿ ಕಟ್ಕೊಂಡು ಬಂದ್ವಿ ನಿನ್ ಗಂಡು ನೋಡ್ರೆ ಊರಾಗಿದ್ದಿದ್ದಲ್ಲ ಊರು ಹೋಗಿದ್ದ ಮತ್ತೆ ಅಲ್ಲಿ ಹೇಳಿ ಬಂದಿನಿ ಬಂದ್ ಕೂಳೆ ಕಳಿಸು ಗಂಡು ಮಗು ಆಗೈತಿ ಅಂತಂದು ಅದು ಪಾಪ ಈಗ ಖುಷಿ ಅಂತ ಬರ್ತೈತಿ ನೀ ನೋಡ್ರಿ ಇನ್ನ ಹಡದೇ ಇಲ್ಲ ಇದೇನ ಪಜಿತಿ ಆ ತಿಮ್ಮನ್ ಮಾತು ಕಟ್ಕೊಂಡು ಬಂದಿರ ಅಯ್ಯೋ ದೇವ್ರೆ ಆ ತಿಮ್ಮ ಹಿಂಗ ಮಾಡ್ತಾನಂತ್ರಿ ಊರಾಗ ಬರೀ ಹಿಂಗ ಮಾಡಕತ್ಬಿಟ್ಟನಂತ ಆಗಲ್ಲ ಕುಂತಿದ್ದ ನನ್ಗೆ ಮುಂಜಾನಾಗ ನಾನು ಇಲ್ಲಿ ಕಟ್ಟಿ ಕುಂತಿದ್ದೆ ಬಂದು ಕುಂತ ಅವರಪ್ಪ ಕರೆಂಟ್ ಹೊಡ್ಯಕ್ ಬಂದಂತ ತಪ್ಪಿಸ್ಕೊಂಡು ಕಳ್ಕಾರ ಇಲ್ಲಿ ಬಂದು ಕುಂತಿದ್ನ ಇಲ್ಲಿ ಓಣ್ಯಾಗ ಮಂದಿ ಮಾತಾಡ್ಸಲೆಲ್ಲ ಕೇಳ್ಕೊಂಡ ನೋಡ್ರಿ ಊರು ಪಾರೆಲ್ಲ ತಿಳ್ಕೊಂಡ ಬಡ ಬಡ ಅಲ್ಲಿ ಬಂದು ಹಿಂಗೆ ಸುಳ್ಳು ಹೇಳಿ ಹಿಂಗೆ ಹೊಡೆದ ನೋಡ್ರಿ ಬರೀ ಹಿಂಗ ಮಾಡ್ತಾನ್ರಿ ಎತ್ತೀರ ಊರಾಗೆಲ್ಲ ಆತ ಯಪ್ಪ ಅಲ್ಲಿಗೆ ಬಂದ್ಬಿಟ್ಟನ ನೋಡ್ರಿ ಅದನ್ನ ಹೆಂಗೆ ಹೋಗಿದ್ದಾನ ಅಲ್ಲಿಗೆ ತಡ್ರಿ ನಾನು ಈಗ ನಮ್ಮ ಅವನ್ ಕಳಿಸ್ತೀನಿ ಅವ್ರಪ್ಪಗ ಅವ್ರೋಗಿ ಹೇಳಿ ಬೇಸ್ ಬುದ್ಧಿ ಕಳ್ಸ ಅಂತಂದು ಹೇಳಿ ಕಳಿಸ್ತೀನಿ ತಡ್ರಿ